ಮನಸ್ಸುಗಳ ಮಾತನು ಆಲಿಸುತ್ತೀರವೇ ಬಲೆಯನು ಬೀಸುವ ಚಂದಿರ ದೂರವೇ ಏಕಾಂತದ ಈ ಮೌನಕ್ಕೆ ತಂಗಾಳಿಯ ಜೊತೆ ಪುನರ್ವಿವಾಹ ಕನಸಿನ ಬಾಗಿಲು ತೆರೆದಿಡು ಜೀವವೇ ಸಹಚರಿಯಿಲ್ಲದ ದಿನಚರಿ ಭಾರವೇ ಕಣ್ಣಲ್ಲಿಯ ಕೋಲ್ಮಿಂಚಿಗೆ ಆಕಾಶದ ಜೊತೆ ಪುನರ್ವಿವಾಹ ಮದ್ವೆ ಮನೆಗೆ ಹೋದ್ಮೇಲೆ ಶಾಸ್ತ್ರಗಳು ಶುರು ಆಗ್ಬಿಡುತ್ತೆ, ಪುರ್ಸತ್ತೆ ಆಗೋದಿಲ್ಲ. ಅದಕ್ಕೆ ಯಾವ್ದು ಮರಿದಾಗೆ ಎಲ್ಲ ನೆನಪಿನ ತೆಗೆದಿಟ್ಕೊ. ತಗೋ, ಬೇಗ ಪ್ಯಾಕ್ ಮಾಡ್ಕೊ. ಅತ್ತೆ, ಅಹಲ್ಯ ಅತ್ತೆ ಬಟ್ಟೆನೆ ತಗೊಂಡಿಲ್ಲ. ಅವಳು ಬೇಕಾಗಿರೋದು ಅವಳು ಪ್ಯಾಕ್ ಮಾಡ್ಕೊಂಡಿರ್ತಾಳೆ, ನೀನಿಡು. ಸರಿ. ರೀ, ನಿಮಗೆ ಬೇಕಾಗಿರೋದೆಲ್ಲ ಪ್ಯಾಕ್ ಮಾಡಿದ್ದೀರಾ? ನನ್ನ ವಿಷಯ ಆಗಿರ್ಲಿ ಗಾಯತ್ರಿ, ಮದುವೆ ಆಗ್ತಿರೋದು ಸೂರ್ಯಂದು ಭಾಸ್ಕರಂದು. ಅವ್ರ ಬಟ್ಟೆಗಳನ್ನೆಲ್ಲ ಕರೆಕ್ಟಾಗಿ ತೊಗೊಂಡಿದ್ದೀರಾ ತಾನೆ? ಆಮೇಲೆ ನಿಮ್ಗೆ ಏನೇನು ಬೇಕೋ ಅದೆಲ್ಲ ಇಟ್ಕೊಂಡಿದ್ದೀರಾ? ನೋಡಿ, ಆ ಬೆಳ್ಳಿ ಸಾಮಾನು, ಆ ಮದುವೆ ಕಾರ್ಯಕ್ಕೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ಕರೆಕ್ಟಾಗಿ ಪ್ಯಾಕ್ ಮಾಡ್ಕೊಂಡಿದ್ದೀರಾ ತಾನೆ? ಮರೆಯಕ್ಕಾಗತ್ತಾ ಮಾವ? ನಡೀತಾ ಇರೋದು ನನ್ನ ಮೈದುನರ ಮದ್ವೆ. ಸಂತೋಷನಾ? ನಾಡಿದ್ದೆ ಮದ್ವೆ. ನನಗೆ ನನ್ನ ಸಂತೋಷಕ್ಕಿಂತ ನನ್ನ ಮನೆಯವ್ರ ಸಂತೋಷ, ನನ್ನ ಮಗಳ ಸಂತೋಷನೇ ಮುಖ್ಯ. ಆರ್ತಿನ ಮದುವೆ ಆಗೋ ಮುಂಚೆ ಅವಳ ಮನಸ್ಸಲ್ಲಿರೋ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಡಬೇಕು. ಇನ್ನು ಮುಂದೆ ನಾನಿನ್ನ ಬರೀ ಫೋಟೋದಲ್ಲಿ ನೋಡ್ಬೇಕಾಗಿಲ್ಲ, ನೀನು ಸದಾ ನನ್ನ ಕಣ್ಮುಂದೆನೇ ಇರ್ತೀಯ. ಅರ್ಥ ಆಯ್ತಾ ಮಿಸಸ್ ರಾಕಿ ಭಾಸ್ಕರ್? ಅಂತೂ ನಾನು ನೀನು ಮದುವೆ ಆಗೋ ದಿನ ಬಂದೇ ಬಿಡ್ತು. ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನ ಚಟುವಟಿಕೆ, ಈ ಮೋಹದ ರೂವಾರಿ ನೀನಲ್ಲವೇ, ಎನ್ನೇತಕ್ಕೆ ಬೇಜಾರು ನಾನಿಲ್ಲವೇ. ಹುಷಾರು ಹುಷಾರು, ನಾಜೂಕಾಗಿರೋ ಸಾಮಾನುಗಳೆಲ್ಲ ಇದೆ, ನಿಧಾನಕ್ಕಿಡಿ.
ಛತ್ರಕ್ಕೆ ತಗೊಂಡು ಹೋಗ್ಬೇಕಾಗಿರೋ ಎಲ್ಲ ಸಾಮಾನು ತಗೊಂಡಿದ್ದೀರಾ ತಾನೇ? ಯಾತಕ್ಕೆ ಶೋಭಾ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ? ಎಲ್ಲ ನೀನೇ ಪ್ಯಾಕ್ ಮಾಡಿದಲ್ವಾ? ಅಲ್ಲಿ ಹೋದ್ಮೇಲೆ ನಾವು ಒದ್ದಾಡಬಾರ್ದು ಅಂತ. ನಾವು ಹೆಣ್ಣಿನ ಕಡೆಯವರು, ಏನಾದ್ರೂ ಮರೆತ್ರೆ ಮತ್ತೆ ವಾಪಸ್ ಬರಕ್ಕಾಗಲ್ಲ. ನಮ್ಮಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಗಂಡಿನ ಕಡೆಯವರು ನಮ್ಮ ಬಗ್ಗೆ ಆಡ್ಕೋತಾರೆ. ಅಮ್ಮ, ಅಪ್ಪನಿಗೆ ನೀವು ಮರ್ತಿದ್ದೀರಾ ಅಂತ ಹೇಳಿ ನೀವೇ ಮಾತ್ರೆ ತಗೊಳ್ಳೋದು ಮರ್ತು ಬಿಟ್ಟಿದ್ದೀರಲ್ಲಮ್ಮ. ಆರ್ತಿ ಮಾತ್ರ ಆಮೇಲೆ ತಗೊಂಡ್ರಾಯ್ತು ನಡಿ. ಇಲ್ಲ, ಫಸ್ಟ್ ನೀವು ಮಾತ್ರೆ ತಗೊಳ್ಳಿ, ಆಮೇಲೆ ಹೊರಡೋದು. ಕೊಡಿ, ಫಸ್ಟ್ ಮಾತ್ರೆ ತಗೊಳ್ಳಿ. ನೀವು ತಗೋ ಶೋಭಾ. ತಗೊಳ್ಳಿ. ಈಗ ನಿನ್ಗೆ ಸಮಾಧಾನ ಆಯ್ತಾ? ಆರ್ತಿ, ನೀನು ನಮ್ಮ ಅಭ್ಯಾಸನೆಲ್ಲ ಹಾಳು ಮಾಡಿ ಹಾಕ್ಬಿಟ್ಟಿದ್ಯಾ. ಇನ್ಮುಂದೆ ನೀನ್ ಈ ಮನೇಲಿ ಇರಲ್ಲ, ಅದನ್ನ ನಾನು ಅಭ್ಯಾಸ ಮಾಡ್ಕೋಬೇಕು. ಇವತ್ ನೀನ್ ಕಣ್ಣೀರ್ ಹಾಕ್ಬಾರ್ದು ಕಣೆ. ನನ್ನ ಕ್ಷಮಿಸ್ಬಿಡು ಆಯ್ತಾ? ಮನಸ್ಸಲ್ಲಿರೋ ಮಾತು ತಡೆಯಕ್ಕಾಗ್ಲಿಲ್ಲ, ಹೇಳ್ಬಿಟ್ಟೆ ಕಣೆ. ಇವತ್ತು ನಮ್ಮೆಲ್ರ ಜೀವನದಲ್ಲೂ ಒಂದು ಒಳ್ಳೆ ದಿನ. ನಾವ್ ಯಾರೂ ಅಳಬಾರ್ದು, ಎಲ್ಲರೂ ನಗ್ತಾ ಇರ್ಬೇಕು. ಎಲ್ಲಿ ನಗು ನೋಡೋಣ. ನಗೆ ನಗು ಅಂದ್ರೆ ದೇವ್ರ ಮುಂದೆ ದೀಪ ಹಚ್ಚ ಬಾ. ಹೋಗೋ. ಇನ್ನು ನಾವು ಆರ್ತಿಗೆ ನಿಜ ಹೇಳ್ಬಿಡ್ಬೇಕು. ನಿನ್ ಮದ್ವೆ ಆಗ್ಲಿ ಅಂತ ಬೀಗ್ರಿಂದ ಒಂದ್ ಸತ್ಯ ಮುಚ್ಚಿಟ್ಟಿದೀವಿ ಅಂತ. ಇದೇನ್ ಶೋಭಾ ಹೊರಡು ಹೋದ್ಮೇಲೆ? ಇನ್ನು ನಾವು ಈ ವಿಷಯನ ಆರ್ತಿಯಿಂದ ಮುಚ್ಚಿಡೋದು ಬೇಡ. ಮದ್ವೆ ಆದ್ಮೇಲೆ ಈ ವಿಷಯ ಅವ್ರ ಮನೆಯವ್ರಿಗೆ ಗೊತ್ತಾಗಿ ಮತ್ತೆ ನಮ್ ಹುಡುಗಿ ಕಣ್ಣೀರಲ್ಲಿ ಕೈ ತೊಳೆಯೋದು ಬೇಡ. ಈಗ ಆಗಿರೋ ಆಘಾತನ ಅವಳು ಹೇಗೋ ತಡ್ಕೊಂಡಿದ್ದಾಳೆ. ಅದ್ರ ಮೇಲೆ ಇನ್ನೊಂದು ಹೊಡ್ತಾ ಬಿದ್ರೆ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ. ಜೀವನ ಪೂರ್ತಿ ಅವಳು ನಮ್ಮನ್ನ ಕ್ಷಮಿಸಲ್ಲ ರೀ. ನಮ್ಮಿಂದ ಅವಳು ದೂರ ಆಗ್ಬಿಡ್ತಾಳೆ. ಬೇಡ ಶೋಭಾ, ಕೊನೆಯ ಗಡಿಗೆಯಲ್ಲಿ ಇಲ್ಲದ ಪದ್ಧತಿ ಮಾಡ್ಕೊಳ್ಳೋದು ಬೇಡ. ಇಲ್ಲ ರೀ, ಇನ್ನು ನನ್ನ ಕೈಯಿಂದ ಸಾಧ್ಯ ಆಗಲ್ಲ. ನಾವು ಬೀಗರಿಗೆ ಇವಳು ಡಿವೋರ್ಸಿ ಅಲ್ಲ, ವಿಧವೆ ಅಂತ ಹೇಳಿದೀವಿ ಅನ್ನೋದನ್ನ ಆರ್ತಿಗೆ ಹೇಳ್ಬಿಡೋಣ. ನಾಳೆ ಏನಾದ್ರೂ ತೊಂದರೆ ಆದ್ರೆ ಅದನ್ನ ನಿಭಾಯಿಸಕ್ಕೆ ಇವಳು ತಯಾರಾಗಿರ್ತಾಳೆ. ನೋಡಿ, ಅವತ್ತು ನಾನ್ ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೆ. ಇವತ್ತು ನೀವು ನನ್ನ ಮಾತು ಕೇಳಲೇಬೇಕು. ಆರ್ತಿ ಆದಿತ್ಯನ ಭವಿಷ್ಯಕ್ಕೋಸ್ಕರ ನಾವ್ ಇದನ್ನ ಹೇಳೋದು ಒಳ್ಳೇದು. ಅರ್ಥ ಮಾಡ್ಕೊಳ್ರಿ. ಆಯ್ತು, ನೀನ್ ಹೇಳ್ದಾಗೆ ಆಗ್ಲಿ. ಆರ್ತಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಏನ್ ಹೇಳಿ? ನೋಡು ಮಗಳೇ,
ನಾವೇನೇ ಮಾಡಿದ್ರು ನಿನ್ನ ಆದಿತ್ಯನ ಒಳ್ಳೇದಕ್ಕೆ ಮಾಡ್ತಾ ಇರ್ತೀವಿ. ಆರ್ತಿ ಲೇಟ್ ಆಯ್ತು ಕಣೆ, ಇನ್ನೂ ಇಲ್ಲೇ ಇದೆಯಲ್ಲ. ಆದಿತ್ಯ ಕಾರಲ್ಲಿ ಕೂತು ಹಾರ್ನ್ ಹೊಡಿತಾನೆ ಇದ್ದಾನೆ. ಬನ್ನಿ ಹೋಗೋಣ. ನೀನ್ ಹೊರಡು ಮಾನ್ಸ, ಅಪ್ಪ ಏನೋ ನನ್ನ ಜೊತೆ ಮಾತಾಡ್ಬೇಕಂತೆ. ಏನ್ ಅಂಕಲ್ ನೀವು ಈಗಲೇ ಟೈಮ್ ಆಗಿದೆಯಲ್ಲ. ಮಾನ್ಸ, ಅಂಕಲ್ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತಡ ಹಾಕ್ಬಾರ್ದು. ನೀನ್ ಬಾರೆ ಹೋಗೋಣ. ಬಾ ನೀನು. ಯಾವಾಗ್ಲೂ ಹೀಗೆ ಎಲ್ಲದರಲ್ಲೂ ನಿಧಾನ. ಹೇಳಕ್ ಹೊರಟಿದ್ದೆ ತಾನೆ, ನೀನೇ ನೋಡ್ದೆಲ್ಲ ಏನಾಯ್ತು ಅಂತ. ಏನಾದ್ರೂ ಮಾಡಿ ಮುಹೂರ್ತಕ್ಕೆ ಮುಂಚೆ ಸತ್ಯ ಏನು ಅಂತ ಆರ್ತಿಗೆ ಹೇಳ್ಬಿಡ್ತೀನಿ. ಇನ್ನು ಸುಳ್ಳು ಮುಚ್ಚಿಡೋಕೆ ನನ್ನ ಕೈಲಾಗಲ್ಲ. ಫೋನ್ ಮಾಡಿದ್ಯಾ? ಯಾವಾಗ ಬರ್ತಾನಂತೆ ನಿಮ್ಮ ಯಜಮಾನ? ಧಾರೆ ದಿವಸ ಬರ್ತೀನಿ ಅಂತ ಹೇಳಿದಾರೆ ಮಾವ. ಧಾರೆ ದಿವ್ಸನ? ಅಲ್ಲಮ್ಮ, ತಮ್ಮಂದಿರ ಮದುವೆ ನಗ್ನಗ್ತಾ ಓಡಾಡ್ಕೊಂಡು ಇರೋದು ಬಿಟ್ಟು ಅದು ಯಾವುದೋ ಫಾರಿನ್ ಕಂಪ್ನಿಗೆ ಕತ್ತೆ ತರ ದುಡಿತಾ ಇದ್ದಾನೆ. ಈ ಮದುವೆಗಿನ್ನ ಮುಖ್ಯನಾ ಅವ್ನ ಕೆಲಸ? ಕೆಲಸ ಇರೋವಾಗ ಮಾಡ್ಬೇಕಲ್ವ ಮಾವ. ತುಂಬಾ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮತ್ತೆ ಅದು. ಯಾರಿಗೋಸ್ಕರ ಎಷ್ಟು ದುಡಿಬೇಕು? ನಮ್ಗೇನು ಹಣಕ್ಕೆ ಕೊರತೆ ಇದೆಯಾ? ಅವ್ನಿಗೆ ಅಷ್ಟು ಗೊತ್ತಾಗೋದಿಲ್ವಾ? ಹೌದು, ಈ ಸೂರ್ಯ ಭಾಸ್ಕರ ಎಲ್ಲೋದ್ರು? ಮೇಲ್ಗಡೆ ರೂಮಲ್ಲಿ ಇದ್ದಾರೆ. ಹೌದಾ? ಸರಿ ನಡಿ. ನೀನು ಫೇಸ್ ಪ್ಯಾಕ್ ಎಲ್ಲ ಹಾಕೊಬೇಕಾಯ್ತು ಕಣೋ, ತುಂಬಾ ಚೆನ್ನಾಗಿದೆ. ನೀನ್ ಚೆನ್ನಾಗಿ ಕಾಣಿಸ್ಬೇಕು, ರಾಕಿಗೆ ಇಂಪ್ರೆಸ್ ಮಾಡಬೇಕು. ನನ್ಗೆ ಯಾಕೋ ಇದೆಲ್ಲ. ನಾನು ಮದುವೆ ಆಗ್ತಾ ಇರೋದು ಸಾಕ್ಷಿಗೋಸ್ಕರ. ಏನೋ ಇದು ಭಾಸ್ಕರ, ಮುಖಕ್ಕೆ ಏನೇನೋ ಮೆತ್ಕೊಂಡಿದೆಯಲ್ಲೋ? ಅಲ್ಲ, ಲಿಪ್ಸ್ಟಿಕ್ ನೇಲ್ ಪಾಲಿಶ್ ಎಲ್ಲ ಹಾಕೊಳ್ತೀಯ ಏನು? ಸುಮ್ಮನೆ ರಪ್ಪ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ಸರಿ, ಅಣ್ಣ ಯಾವಾಗ ಬರ್ತಾನಂತೆ? ಅಣ್ಣ ದಾರಿ ಟೈಮಿಗೆ ಬರ್ತಾನಂತೆ. ಸದ್ಯ ನಾಮಕರಣಕ್ಕೆ ಬರ್ತೀನಿ ಅಂತ ಹೇಳಿಲ್ವಲ್ಲ. ಸೂರ್ಯ, ಇವತ್ತಾದ್ರೂ ಸ್ವಲ್ಪ ನಗ್ತಾ ಇದೆ. ಕಾರಣ ಬೇಕಲ್ವಾ? ಅಂತೂ ಛತ್ರ ಬಂತು ನೋಡಿ ಆರ್ತಿ. ಸೂರ್ಯ ಮತ್ತು ಆ ಬೇಜಾರ್ ಮಾಡ್ಕೊಂಡಿದ್ಯಾ? ಈ ಬೋರ್ಡ್ ಪೂರ್ತಿ ಆಗೋದು ಬಾಕಿ ಇರೋ ಹಾಗೆ ನಿನ್ನ ಜೀವನದ ಎಕ್ಸೈಟಿಂಗ್ ಮೂಮೆಂಟ್ಸ್ ಬಾಕಿ ಇದೆ. ನೀನ್ ಸ್ವಲ್ಪ ಕಾಯ್ಬೇಕಷ್ಟೆ.
ಬಾ